ಯೆಹೋವನೇ, ನೀನು ನಿನ್ನ ಕಟ್ಟಳೆಗಳನ್ನು ಯುಗಯುಗಾಂತರಕ್ಕೂ ಸ್ಥಾಪಿಸಿದ್ದೀಯೆಂದು ನಾನು ಮೊದಲಿನಿಂದಲೇ ಅವುಗಳ ಮೂಲಕ ತಿಳಿದುಕೊಂಡಿದ್ದೇನೆ. ಸೋಮವಾರ 15 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಅರಣ್ಯಕಾಂಡ 13ನೇ ಅಧ್ಯಾಯದ 23ನೇ ವಚನ. ಅವರು ಎಸ್ಕಾಲ್ ಎಂಬ ತಗ್ಗಿಗೆ ಬಂದು ಅಲ್ಲಿ ದ್ರಾಕ್ಷಾಲತೆಯಿಂದ ಒಂದೇ ಗೊಂಚಲುಳ್ಳ ಕೊಂಬೆಯನ್ನು ಕೊಯ್ದರು. ಇಬ್ಬರು ಅದನ್ನು ಅಡ್ಡದಂಡಿಗೆಯಿಂದ ಹೊತ್ತುಕೊಂಡು ಬಂದರು. ಕೆಲವು ದಾಳಿಂಬೆ ಹಣ್ಣುಗಳನ್ನು, ಅಂಜೂರದ ಹಣ್ಣುಗಳನ್ನು ತಂದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಶುಭೋದಯ. ದೇವರು ವಾಗ್ದಾನ ಮಾಡಿದಂಥ ದೇಶಕ್ಕೆ ಮೋಶೆಯ ನಾಯಕತ್ವದಲ್ಲಿ ಇಸ್ರಾಯೇಲರನ್ನು ನಡೆಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ವಾಗ್ದಾನದ ದೇಶ. ಕರ್ತನಲ್ಲಿ ಪ್ರಿಯರೇ, ದೇವರು ವಾಗ್ದಾನದಂತೆಯೇ ಇಸ್ರೇಲ್ ಜನಾಂಗವನ್ನು ಮೋಶೆಯ ನಾಯಕತ್ವದಲ್ಲಿ ಐಗುಪ್ತದ ದೇಶದ ದಾಸತ್ವದಿಂದ ಬಿಡಿಸಿ ನಡೆಸುತ್ತಿದ್ದನು. ಅವರು ಕಾನಾನ್ ದೇಶಕ್ಕೆ ಸೇರಬೇಕಾದಂಥ ಸಂದರ್ಭದಲ್ಲಿ ಮೋಶೆಗೆ ದೇವರು 12 ಮಂದಿ ಗೂಢಚಾರರನ್ನು ಕಳಿಸಿ ಆ ನೆಲವನ್ನು, ಸ್ಥಳವನ್ನು ನೋಡಬೇಕೆಂಬುದಾಗಿ ಹೇಳಿ ಕಳುಹಿಸಿದಾಗ 40 ದಿವಸದ ಕಾಲ ಈ ಗೂಢಚಾರರು ಅಲ್ಲಿ ಹೋಗಿ ಎಲ್ಲವನ್ನು ಗಮನಿಸಿದರು, ಎಲ್ಲವನ್ನು ನೋಡಿದರು. ಬರುವಾಗ ಅವರು ದ್ರಾಕ್ಷೆ ಹಣ್ಣನ್ನು ಮತ್ತು ದಾಳಿಂಬೆ ಹಣ್ಣನ್ನು ಹಾಗೂ ಅಂಜೂರದ ಹಣ್ಣನ್ನು ತಂದರು. ಇದು ಬಹಳ ವಿಚಾರವನ್ನು ತಿಳಿಸುವಂಥದ್ದಾಗಿದೆ. ಆ ದ್ರಾಕ್ಷಾ ಲತೆಯಲ್ಲಿ ಇದ್ದಂಥ ಒಂದು ಗೊಂಚಲಿನ ಆ ಒಂದು ದ್ರಾಕ್ಷಿ ಹಣ್ಣು ಎಷ್ಟು ಅಲ್ಲಿನ ಸಮೃದ್ಧಿ ಎಂಬುದಾಗಿಯೂ ಅಲ್ಲಿ ಎಲ್ಲವೂ ವಿಶೇಷವಾದಂಥ ಆಶೀರ್ವಾದದಿಂದ ತುಂಬಿರುವಂಥದ್ದು ಎಂಬುದಾಗಿ ಸೂಚಿಸುವಂಥದ್ದು. ದಾಳಿಂಬೆ ಹಣ್ಣು ಹಲವಾರು ಬೀಜಗಳು ಅದರೊಳಗೆ ಇರುವಂಥದ್ದನ್ನು, ಹೊಸ ಜೀವನವನ್ನು ಮತ್ತು ಸಮೃದ್ಧಿಯನ್ನು ತೋರಿಸುವಂಥದ್ದು. ಮತ್ತು ಅಂಜೂರದ ಮರ, ಅಂಜೂರದ ಕೆಳಗೆ ಕೂತುಕೊಂಡು ಸಮಾಧಾನದಿಂದ ಇರುವಂಥದ್ದು ಇದರ ಸೂಚನೆ, ಅಂದರೆ ಇದರ ಅರ್ಥ. ಈ ಒಂದು ದೇಶದಲ್ಲಿ ಸಮೃದ್ಧಿ, ಹೊಸ ಜೀವನ ಮತ್ತು ಸಮಾಧಾನ ಇವುಗಳು ಇದೆ ಎಂಬುವಂಥದ್ದನ್ನು ಈ ಹಣ್ಣುಗಳು ಸೂಚಿಸುವಂಥದ್ದಾಗಿದೆ. ಆದರೂ ಇಲ್ಲಿ ಹೋದಂಥ 10 ಮಂದಿ ಅಲ್ಲಿನ ಜನರು ನೋಡಿ ಇವರು ಅದನ್ನು ಗಳಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದರು. ಆದರೆ ಇಬ್ಬರು ದೇವರು ತಾನೇ ನಡೆಸ್ತಾನೆ ಎಂಬುದಾಗಿ ನಂಬಿದರು. ಸಮೃದ್ಧಿಯಾದಂಥ ಸ್ಥಳ ನೋಡಿದರೂ ಅಲ್ಲಿನ ಜನಕ್ಕೆ ಹೆದರಿದರು. ದೇವರು ವಾಗ್ದಾನ ಮಾಡಿದ ದೇಶ ನಡೆಸುತ್ತಾನೆ ಎಂಬ ನಂಬಿಕೆ ಅಗತ್ಯ. ಕರ್ತನೇ, ದಯಮಾಯ ಸ್ವಾಮಿ, ನೀನು ನಮಗೆ ನೇಮಿಸಿದ್ದನ್ನು ಕೊಡುತ್ತೀ ಎಂಬುದಾಗಿ ನಂಬಲು ಬಲ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.